ಮಠದಿಂದ ಮನೆಗೆ ಹಿಂದಿರುಗುತ್ತಿದ್ದ ವೆಂಕಟನಾಥರ ಹೆಜ್ಜೆಗಳು ನಿಧಾನವಾಗಿದ್ದವು. ಆದರೆ ಅವರ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಓಡುತ್ತಿದ್ದವು. ಗುರುಗಳ ಮಾತು ನನಗೆ ದೇವರ ಮಾತು, ಆದರೆ ಸರಸ್ವತಿ, ನನ್ನನ್ನು ನಂಬಿ ಬದುಕುತ್ತಿರುವ ಆ ಸತಿ, ಬಡತನದಲ್ಲೂ ಒಂದು ಮಾತು ದೂರು ಹೇಳದ ಆ ಸಹಧರ್ಮಿಣಿ, ನನ್ನ ಮಗುವಿಗೆ ನಾನು ತಂದೆ, ಅವರ ಬದುಕಿಗೆ ನಾನು ನೆರಳು. ಹೀಗೆ ಯೋಚಿಸುತ್ತಾ ವೆಂಕಟನಾಥರು ತಮ್ಮ ಮನದೊಂದಿಗೆ ಮಾತಾಡಿಕೊಂಡರು. ಅಷ್ಟರಲ್ಲಿ ಅವರು ಮನೆಗೆ ಬಂದರು. ಅವಳು ಮೃದುವಾಗಿ ಕೇಳಿದಳು, ಸ್ವಾಮಿ, ಗುರುಗಳು ಏನು ಹೇಳಿದರು? ವೆಂಕಟನಾಥರು ನಿಧಾನವಾಗಿ ಹೇಳಿದರು, ಗುರುಗಳು ಮಠದಲ್ಲೇ ಇರಲು ಹೇಳಿದರು. ಸರಸ್ವತಿ ಆಶ್ಚರ್ಯದಿಂದ ಹೇಳಿದಳು, ಅದು ಸಂತೋಷದ ವಿಷಯವಲ್ಲವೇ ಸ್ವಾಮಿ? ಹಾಗಿದ್ದರೆ ನಿಮ್ಮ ಮುಖದಲ್ಲಿ ಈ ದುಃಖ ಏಕೆ? ವೆಂಕಟನಾಥರ ಕಣ್ಣುಗಳು ತೇವಗೊಂಡವು. ಸರಸ್ವತಿ, ಗುರುಗಳು ನನ್ನನ್ನೇ ಉಳಿಯಲು ಹೇಳಿದರು, ಸಂಸಾರ ಬಿಟ್ಟು ಸನ್ಯಾಸಿಯಾಗಲು ಸೂಚಿಸಿದರು. ಆದರೆ ನಾನು ಒಪ್ಪಲಿಲ್ಲ. ನಿನ್ನನ್ನು ಮಗುವನ್ನು ಬಿಟ್ಟು ಹೋಗಲಾರೆ ಎಂದು ಹೇಳಿ ಬಂದೆ. ಆ ಮಾತು ಕೇಳಿ ಸರಸ್ವತಿಯ ಹೃದಯ ಕಲುಕಿತು. ಆದರೆ ಅವಳು ತನ್ನ ನೋವನ್ನು ತನ್ನೊಳಗೆ ಮರೆಮಾಡಿಕೊಂಡಳು. ಸ್ವಾಮಿ, ನಮಗೆ ಮದುವೆ ಮಾಡಿ ಜೊತೆಯಾಗಿ ಬದುಕಿರಿ ಎಂದು ಆಶೀರ್ವದಿಸಿದವರೇ ಗುರುಗಳು. ಈಗ ಹೇಗೆ ನಿಮ್ಮನ್ನು ಸನ್ಯಾಸಕ್ಕೆ ಕರೆಯುತ್ತಾರೆ? ಕ್ಷಣಕಾಲ ಮನೆ ಮೌನಗೊಂಡಿತು. ನಂತರ ಸರಸ್ವತಿ ತನ್ನ ಕಣ್ಣೀರನ್ನು ನುಂಗಿಕೊಂಡು ಹೇಳಿದಳು, ಬನ್ನಿ ಸ್ವಾಮಿ, ಬರುವ ದಾರಿಯಲ್ಲಿ ಕೊಟ್ಟ ಕಾಣಿಕೆಯಿಂದ ಅಡಿಗೆ ಮಾಡಿರುವೆ, ಮೊದಲು ಊಟ ಮಾಡಿ. ಆ ರಾತ್ರಿ ಎಲ್ಲರೂ ನಿದ್ರೆಗೆ ಜಾರಿದರು. ಆದರೆ ವೆಂಕಟನಾಥರ ಮನಸ್ಸಿಗೆ ನಿದ್ರೆ ಬಂದಿರಲಿಲ್ಲ. ಅದೇ ರಾತ್ರಿ ಒಂದು ವಿಚಿತ್ರ ಕನಸು ಆರಂಭವಾಯಿತು. ಕನಸಿನಲ್ಲಿ ಒಬ್ಬ ಮಹಿಳೆ ಅಳುತ್ತಾ ಕಾಣಿಸಿಕೊಂಡಳು. ಅವಳ ಕಣ್ಣೀರಿನಲ್ಲಿ ನೋವು ಇತ್ತು. ಅವಳ ಮುಖದಲ್ಲಿ ಬೇಡಿಕೆ ಇತ್ತು. ಅವಳು ಯಾರು? ಅವಳು ಏಕೆ ಅಳುತ್ತಿದ್ದಳು? ವೆಂಕಟನಾಥರ ಬದುಕಿನಲ್ಲೂ ಇದು ಯಾವ ಹೊಸ ತಿರುವು? ಮುಂದಿನ ಸಂಚಿಕೆಯಲ್ಲಿ ನೋಡೋಣ.